ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾವಿವತ್ತು ಟಿಇಟಿಗೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ. ಯಾರಾದರೂ ಟಿಇಟಿ, GPST ಹೈಸ್ಕೂಲ್ ಟೀಚರ್ಸ್ ಯಾವತ್ತಾದರೂ ಸೀರಿಯಸ್ ಆಗಿ ಸ್ಟಡಿ ಮಾಡೋಕೆ ಕೂತಿದ್ರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಶುರು ಮಾಡೋಣ. ಇನ್ನೊಂದು ವಿಚಾರ, ಈ ವಿಡಿಯೋದಲ್ಲಿ ನಾವು 6ರಿಂದ 10ನೇ ತರಗತಿಯ ಸೋಷಿಯಲ್ ಬುಕ್ಗಳನ್ನು ತೆಗೆದುಕೊಂಡು ಸ್ಟಡಿ ಮಾಡಿ ಅದರಲ್ಲಿ ಪ್ರಮುಖ ಅಂಶಗಳನ್ನು ತಂದಿದ್ದೇವೆ. ಸೊ ಮೊದಲಿಗೆ 6ನೇ ತರಗತಿಯಿಂದ ಇರುವಂಥ ಅಂಶಗಳನ್ನು ಡಿಸ್ಕಷನ್ ಮಾಡ್ಕೊಂಡು ಹೋಗೋಣ. ಮೊದಲ ಪ್ರಶ್ನೆ ಹೀಗಿದೆ: ಈಜಿಪ್ಟ್ ನಾಗರಿಕತೆ ಏನಿದೆ ನಿಮಗೆ ಗೊತ್ತಿದೆ. ಈಜಿಪ್ಟ್ ನಾಗರಿಕತೆ ಯಾವ ನದಿಯ ದಡದಲ್ಲಿ ಹುಟ್ಟಿಕೊಂಡಿತು ಅಂದರೆ ನೈಲ್ ನದಿಯ ದಡದಲ್ಲಿ ಹುಟ್ಟಿಕೊಂಡಿತು. ಇನ್ನು ಮೆಸೊಪಟೋಮಿಯಾ ನಾಗರಿಕತೆ ಹುಟ್ಟಿಕೊಂಡಿದ್ದು ಯಾವ ನದಿಯ ತೀರದಲ್ಲಿ ಅಂದರೆ ಯುಪ್ರೆಟಿಸ್ ಮತ್ತು ಟೈಗ್ರೀಸ್. ಚೀನಾ ನಾಗರಿಕತೆಯು ಯಾವ ನದಿಯ ವರದಾನ? ಅವಾಂಗೋ ನದಿಯ ವರದಾನ. ಮೆಸೊಪಟೋಮಿಯಾದ ಬರವಣಿಗೆಯನ್ನು ಏನೆಂದು ಕರೆಯುತ್ತಾರೆ? ಯೂನಿಫಾರ್ಮಾ. ಹೀರೋಗ್ಲೈಫಿಕ್ಸ್ ಎಂದರೆ ಏನು ಅಂತ ಅಂದರೆ ಪವಿತ್ರ ಬರವಣಿಗೆ ಎಂದರ್ಥ. ಇನ್ನು ಋಗ್ವೇದದಲ್ಲಿ ಪುರೋಹಿತರನ್ನ ಏನೆಂದು ಕರೀತಿದ್ರು ಅಂದರೆ ಉತ್ತರ್ ಅಂತ ಕರೀತಿದ್ರು. ಇವೆಲ್ಲವೂ ಕೂಡ ರಿಪೀಟ್ ಆಗಿರುವಂಥದ್ದೇ ಸ್ನೇಹಿತರ, ನೆನಪಲ್ಲಿರಲಿ. ಚೀನಾ ಮಹಾಗೋಡೆಯ ಉದ್ದ 5,000 ಕಿಲೋಮೀಟರ್. ಚಾಣಕ್ಯನ ಅರ್ಥಶಾಸ್ತ್ರವನ್ನು 1902ರಲ್ಲಿ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಲ್ಲಿ ಪತ್ತೆ ಹಚ್ಚಿದವರು ಯಾರು ಅಂತ ಶ್ಯಾಮಶಾಸ್ತ್ರಿಗಳು. ಇಲ್ಲಿ ರಾಮಶಾಸ್ತ್ರಿ ಅಂತಿದೆ. ಇನ್ನು ಕಳಿಂಗ ಯುದ್ಧದ ಬಗ್ಗೆ ಯಾವ ಶಾಸನ ತಿಳಿಸುತ್ತೆ ಅಂದರೆ 13ನೇ ಬಂಡೆಗಲ್ಲು ಶಾಸನ. ಬ್ರೇಕ್. ಹಲೋ 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 ಊರಿಂದ ಬಂದ ಇಲ್ಲ ಸರ್, ಅಲ್ಲೇ ಇದ್ದೀನಿ. ನಿಜ. ಯಾಕೆ ಇಲ್ಲ ಇದ್ದೀನಿ ಹೇಳಿ. ಬರ್ತೀಯಾ? ಟಿಫನ್ ಬನ್ನಿ. ಒಂದು 8:30 ಬರ್ತೀನಿ. ಸರಿ ಆಯಿತು, ಓಕೆ. ಓಕೆ, ರಿಟೇಕ್. ಕಳಿಂಗ ಯುದ್ಧದ ಬಗ್ಗೆ ಯಾವ ಶಾಸನ ತಿಳಿಸುತ್ತೆ ಅಂದರೆ 13ನೇ ಬಂಡೆಗಲ್ಲು ಶಾಸನ. ಹಾಗೂ ಅಶೋಕನು ಕರ್ನಾಟಕಕ್ಕೆ ಧರ್ಮ ಪ್ರಚಾರಕ್ಕೆ ಕಳುಹಿಸಿದ್ದು ಯಾರನ್ನ ಅಂದರೆ ಬನವಾಸಿಗೆ ರಕ್ಷಿತ, ಮೈಸೂರಿಗೆ ಮಹದೇವ. ಇನ್ನು 3ನೇ ಮಹಾಯುದ್ಧವನ್ನು ಯಾರ ಆಳ್ವಿಕೆಯಲ್ಲಿ ನಡೀತು ಅಂದರೆ 200 ಅಶೋಕನ ಆಳ್ವಿಕೆಯಲ್ಲಿ. ಅಶೋಕನ ಶಾಸನವನ್ನು ಮೊದಲು ಓದಿದ್ದು ಯಾರು ಅಂದರೆ ಜೇಮ್ಸ್ ಪ್ರಿನ್ಸೆಪ್. ಕರ್ನಾಟಕದ ರಾಯಚೂರಿನ ಬಳಿ ಅಶೋಕನ ಶಾಸನ ಪತ್ತೆ ಮಾಡಿದವರು ಯಾರು ಅಂದರೆ ಚಾರ್ಲ್ಸ್ ಬಿಡನ್. ಕುಶಾಣ ವಂಶದ ಸ್ಥಾಪಕ ಯಾರು? ಕುಜಲ ಕಡ್ಫಿನಸ್. 4ನೇ ಬೌದ್ಧ ಧರ್ಮ ಸಮ್ಮೇಳನವನ್ನು ಕಾನಿಷ್ಕ ಆಯೋಜನೆ ಮಾಡ್ತಾರೆ. 3ನೇದು ಅಶೋಕ, 4ನೇದು ಕಾನಿಷ್ಕ. ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂದರೆ ಶ್ರೀಗುಪ್ತ. ವರ್ಧನ ವಂಶದ ಸ್ಥಾಪಕ ಬಂದು ಪುಷ್ಯಭೂತಿ. ಕರ್ನಾಟಕದಲ್ಲಿ ದೊರೆತ ಪ್ರಥಮ ಸಂಸ್ಕೃತ ಶಾಸನ ತಾಳಗುಂದ ಶಾಸನ. ಗಂಗಾ ವಂಶದ ಸ್ಥಾಪಕ ದಡಿಗ. ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿದ ಪಲ್ಲವರ ದೊರೆ 1ನೇ ನರಸಿಂಹವರ್ಮ. ನಳಚಂಪು ರಚನೆ ಮಾಡಿದವನು ತ್ರಿವಿಕ್ರಮ. ಎಲ್ಲೋರದ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದವನು 1ನೇ ಕೃಷ್ಣ. 100 ಅಡಿ ಎತ್ತರ ಅಂದರೆ 226 ಅಡಿ ಉದ್ದ, 154 ಅಡಿ ಅಗಲ ಇರುವಂಥದ್ದು. ಕಲ್ಯಾಣಿ ಚಾಲುಕ್ಯರ ವಂಶದ ಸ್ಥಾಪಕ ತೈಲಪ. 1076ರಲ್ಲಿ ಚಾಳುಕ್ಯ ವಿಕ್ರಮಶಕೆಯನ್ನು ಆರಂಭಿಸಿದನು ಯಾರು ಅಂತ ಅಂದರೆ ಗೊತ್ತಿರಲಿ ನಿಮಗೆ, 6ನೇ ವಿಕ್ರಮಾದಿತ್ಯ. ಯಾರು? 6ನೇ ವಿಕ್ರಮಾದಿತ್ಯ. ಇನ್ನು ಅನುಭವ ಮಂಟಪವನ್ನು ನಿರ್ಮಿಸಿದವರು ಯಾರು ಅಂದರೆ ನಿಮ್ಗೆ ಗೊತ್ತಿದೆ. ಎಷ್ಟರಲ್ಲಿ ಸ್ಥಾಪನೆ ಮಾಡಿದ್ರು ಅಂದರೆ 1162 ಬಸವಣ್ಣ. ಯಾರ ಕಾಲದಲ್ಲಿ ಅರಸನಿಗೆ ಗರುಡ ಎನ್ನುವಂಥ ಒಂದು ಅಂಗರಕ್ಷಕ ಇತ್ತು? ಚೋಳರಿಗೆ ಇತ್ತು, ಮತ್ತೊಬ್ಬರಿಗಿತ್ತು. ಅದು ಯಾರು ಅಂತ ಕಾಮೆಂಟ್ ಮಾಡಿ. ಗರುಡ ಎನ್ನುವ ಅಂಗರಕ್ಷಕ ದಳದ ವಿಶೇಷ ಅಂದರೆ ಅದು ರಾಜನ ಮರಣದ ನಂತರ ಅವರು ಕೂಡ ಪ್ರಾಣ ತ್ಯಾಗವನ್ನು ಮಾಡ್ತಿದ್ರು. ಇನ್ನು ಜೀಸಸ್ 30ನೇ ವಯಸ್ಸಿನಲ್ಲಿ ಯಾರ ಪ್ರಭಾವಕ್ಕೆ ಒಳಗಾದನು ಅಂದರೆ ನಿಮಗೆ ಗೊತ್ತಿರಬೇಕಾಗುತ್ತೆ. ಯಾರ ಪ್ರಭಾವಕ್ಕೆ ಅಂದರೆ ಜಾನ್ ಬ್ಯಾಪ್ಟಿಸ್ಟರ ಪ್ರಭಾವಕ್ಕೆ.
ಜೀಸಸನು ಯಾವ ಬೆಟ್ಟದಲ್ಲಿ ಶಿಲೆಬೆಗೆ ಏರಿದನು, ಗೋಲ್ಕತಾ. ಇದೆಲ್ಲವೂ ಕೂಡ ನಿಮಗೆ 6ರಿಂದ 10ನೇ ತರಗತಿ ಪುಸ್ತಕದಲ್ಲಿದೆ, ಆದರೆ ಅದನ್ನು ಪಾಯಿಂಟ್ ವೈಸ್ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಸೊ ಇಷ್ಟ ಆದರೆ ಲೈಕನ್ನು ಮಾಡಿ. ಯೇಸುವಿನ ಶಿಷ್ಯರನ್ನು ಏನೆಂದು ಕರಿತಿದ್ರು? ಅಪೋಸಲ್ಸ್, ಅಂದರೆ 12 ಶಿಷ್ಯರು ಎಂದು ಕರಿತಿದ್ರು. ಬೈಬಲ್ನಲ್ಲಿ 2 ಭಾಗಗಳು, ಓಲ್ಡ್ ಟೆಸ್ಟ್ಮೆಂಟ್, ನ್ಯೂ ಟೆಸ್ಟ್ಮೆಂಟ್ ಅಂತಿತ್ತು. ಇನ್ನು ಬೈಬಲ್ ಯಾವ ಭಾಷೆಯಲ್ಲಿ ರಚಿತವಾಗಿದೆ ಅಂದರೆ ಇಬ್ರೂ ಭಾಷೆಯಲ್ಲಿ ಬೈಬಲ್ಲು. 1ನೇ ಜೇಮ್ಸ್ನ ಕಾಲದಲ್ಲಿ ಇಂಗ್ಲೀಷ್ಗೆ ಅನುವಾದ ಆಗಿತ್ತು. ಕುತುಬ್ ಮಿನಾರ್ ನಿರ್ಮಿಸಿದ ದೊರೆ ಯಾರು ಅಂದರೆ ಕುತುಬ್ ಐಬಕನ ಕಾಲದಲ್ಲಿ ಪ್ರಾರಂಭ, ಇಲ್ತಮಶ್ನ ಅವಧಿಯಲ್ಲಿ ಅಂತ್ಯ, ಅಂದರೆ ಕೊನೆಗೊಂಡಿತ್ತು, ಅಂತ್ಯ ಅಲ್ಲ. ತನ್ನನ್ನು ತಾನು ದೇವರ ಪ್ರತಿನಿಧಿ ಎಂದು ಕರೆದುಕೊಂಡವನು ಯಾರು? ಗಿಯಾಜುದ್ದೀನ್ ಬಲ್ಬನ್. 40 ಸರದಾರರ ಒಕ್ಕೂಟವನ್ನು ರಚಿಸಿದವನು ಯಾರು ಅಂದರೆ ಇಲ್ತಮಶ್. ಅಲ್ಲಾವುದ್ದೀನ್ ಖಿಲ್ಜಿಯು ಕೈಗೊಂಡ ಮಾರುಕಟ್ಟೆಯ ಸುಧಾರಣೆಗಳು ಏನಂದರೆ ಮದ್ಯಪಾನ ಮಾಡುವಂತಿಲ್ಲ, ಮಾದಕ ವಸ್ತುಗಳ ಮಾರಾಟ, ಪಗಡಾಟಗಳನ್ನು ನಿಷೇಧಿಸಿದ್ದ. ಮೊಹಮ್ಮದ್ ಬಿನ್ ತುಘಲಕ್ ಜಾರಿಗೆ ತಂದ ನಾಣ್ಯಗಳು ದಿನಾರ ಬಂಗಾರದ ನಾಣ್ಯ, ಅದಲ್ಲಿ ಬೆಳ್ಳಿ ನಾಣ್ಯ. ಕಿತಾಬುಲ್ ಹಿಂದ್ ಕೃತಿಯನ್ನು ರಚಿಸಿದವನು ಅಲ್ ಬಿರೋನಿ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯಾದ ವರ್ಷ 1336. ಇದನ್ನಂತೂ ಮರಿಬೇಡಿ, ಯಾಕಂದರೆ ಹಿಂದೂ ಧರ್ಮದ ಸ್ಥಾಪನೆ ಆವಾಗಿನಿಂದಲೇ ಆರಂಭವಾಗಿ, ಅಂದರೆ ಭದ್ರತೆ ಹೆಚ್ಚಾಗಿದ್ದು, ಅಂದರೆ ಇಡೀ ದೇಶದಲ್ಲೇ ಮುಸ್ಲಿಂ ಆಡಳಿತ ಇದ್ದಾಗ ಹಿಂದೂ ಧರ್ಮಕ್ಕಾಗಿ ಹೋರಾಡಿದ್ದು ವಿಜಯನಗರ. ವಿಜಯನಗರ ಸ್ಥಾಪಕರು ಯಾರು ಅಂದರೆ ಹರಿಹರ ಬುಕ್ಕ. ಮಧುರಾ ವಿಜಯಂ ಬರೆದವರು ಗಂಗಾದೇವಿ. ಮಧುರಾ ವಿಜಯಂ ಬರೆದಿದ್ದು. ಗಜಬೆಂಟೆಗಾರ ಎಂದು ಬಿರುದನ್ನು ಹೊಂದಿದವರು 2ನೇ ದೇವರಾಯ ಅಥವಾ ಪ್ರೌಢದೇವರ. ಗಜಬೆಂಟೆಗಾರ, ಯೋಚನೆ ಮಾಡಿ. ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ ಯಾತ್ರಿ ಬಾರ್ಬೋಜಾ. 1ನೇ ಹರಿಹರನ ಆಸ್ಥಾನಕ್ಕೆ ಭೇಟಿ ನೀಡಿದ ವಿದೇಶಿಗ ಇಬನ್ ಬತುತಾ. ಪ್ರೌಢರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದವನು ನಿಕೋಲೋ ಡಿ ಕೋಂಟೆ, ವೆನೇಷಿಯಾದವನು. 2ನೇ ದೇವರಾಯನ ಆಸ್ಥಾನದಲ್ಲಿ ವರದಿಗಾರಳಾಗಿದ್ದ ವರದಿಗಾರ್ತಿ ವನ್ನಮ್ಮ. ಆಗಲೇ ರಿಪೋರ್ಟಿಂಗ್ ಇತ್ತು. ವಿಜಯನಗರದಲ್ಲಿ ಖ್ಯಾತ ಕುಸ್ತಿಪಟು ಯಾರು ಅಂದರೆ ಹರಿಯಕ್ಕ, ಇವಳು ಕುಸ್ತಿಪಟು. ಇನ್ನು ಮಹಾನವಮಿ ದಿಬ್ಬವನ್ನು ಯಾರು ನಿರ್ಮಿಸಿದ್ರು ಅಂದರೆ ಕೃಷ್ಣದೇವರಾಯ. ಬಹುಮನಿ ಸಾಮ್ರಾಜ್ಯ ನೋಡಿ 1347ರಲ್ಲಿ ಸ್ಥಾಪನೆ ಆಯಿತು. ಅಂದರೆ ಯಾವುದು ವಿಜಯನಗರ 36, ಅದಾದ 11 ವರ್ಷಕ್ಕೆ ಬಹುಮನಿ ಸಾಮ್ರಾಜ್ಯ. ಇವರು ಕೂಡ ತನ್ನದೇ ಆದ ಪ್ರಭಾವವನ್ನು ಇತಿಹಾಸದಲ್ಲಿ ಬೀರ್ತಾರೆ. ಗುಲ್ಬರ್ಗದಿಂದ ಬಿಜಾಪುರಕ್ಕೆ ರಾಜಧಾನಿ ವರ್ಗಾಯಿಸಿದವನು ಶಿಹಾಬುದ್ದೀನ್ ಅಹಮದ್. ಕಿತಾಬ್ ಎ ನವರಸ್ ಬರೆದವರು ಯಾರು? ಇದರ ವಿಶೇಷತೆ ಏನು? ಕಿತಾಬ್ ಉಲ್ ನವರಸ್ 2ನೇ ಇಬ್ರಾಹಿಂ ಆದಿಲ್ ಶಾ ಬರ್ತಾನೆ. ಕಿತಾಬ್ ಎ ನವರಸ್ನಲ್ಲಿ ಗಣೇಶ ಮತ್ತು ಸರಸ್ವತಿ ಜೊತೆಗೆ ನರಸಿಂಹದೇವರ ಸ್ಮೃತಿಗಳು ಇವೆ, ಅಂದರೆ ಪ್ರಾರ್ಥನೆಗಳು. ಬಹುಮನಿ ಸುಲ್ತಾನರ ಮಂತ್ರಿಮಂಡಲಕ್ಕೆ ಏನಂತ ಕರಿತಾ ಇದ್ರು ಅಂದರೆ ಮಜ್ಲಿಸ್ ಇ ಇಲ್ವಿತ್ ಅಂತ ಕರಿತಾ ಇದ್ರು. ಬೀದರ್ನಲ್ಲಿ ಮದರಸವನ್ನು ಕಟ್ಟಿಸಿದವನು ಮೊಹಮ್ಮದ್ ಗವನ್. ಇನ್ನು ಬಿಜಾಪುರದ ಗೋಲ್ ಗುಂಬಾಜ್ ನಿರ್ಮಿಸಿದವರು ಯಾರು ಅಂದರೆ ಮೊಹಮ್ಮದ್ ಆದಿಲ್ ಶಾಹಿ. ದಮ್ ಎನ್ನುವಂಥ ನಾಣ್ಯವನ್ನು ಜಾರಿಗೆ ತಂದವರು ಶೇರ್ ಶಾ. ಮೊದಲ ಬಾರಿಗೆ ಪಾಣಿಪಟ್ ಕದನ ಯಾರ ನಡುವೆ ನಡೆಯಿತು? ಮೊದಲ ಪಾಣಿಪಟ್ ಕದನ ನಿಮಗೆ ಗೊತ್ತಿರಲಿ, 1526 ಬಾಬರ್ ಮತ್ತು ಸಿಕಂದರ್ ಲೋಧಿ. 2ನೇ ಪಾಣಿಪತ್ ಕದನ ಯಾರ ನಡುವೆ? 1556 ಯಮ ಮತ್ತು ಅಕ್ಬರ್ ನಡುವೆ. 1ನೇದು ಬಾಬರ್ ಮತ್ತು ಸಿಕಂದರ್ ಲೋಧಿ 526, 556 2ನೇದು ಯಮ ಮತ್ತು ಅಕ್ಬರ್ ನಡುವೆ. ಹಳದಿ ಘಾಟ್ ಕದನ ಯಾರ ನಡುವೆ ನಡೀತು ಅಂದರೆ ಹಳದಿ ಘಾಟ್ ಕದನ ಅಕ್ಬರ್ ಮತ್ತು ರಾಣಾ ಪ್ರತಾಪ್ ಸಿಂಗನ ನಡುವೆ ನಡೆಯಿತು. ದೀನ್ ಇಲಾಹಿ ಧರ್ಮದ ಸ್ಥಾಪಕರು ಅಕ್ಬರ್, ನೆನಪಲ್ಲಿ ಇರಲಿ. ದೀನ್ ಇಲಾಹಿ ಧರ್ಮದ ರೂವಾರಿ ಯಾರು ಅಂದರೆ ಅಬ್ದುಲ್ ಫಜಲ್ ಆಗಿರ್ತಾನೆ. ಯಾರು? ಅಬ್ದುಲ್ ಫಜಲ್. ಜಿಂದಾ ಫಕೀರ್ ಎಂದು ಯಾರನ್ನ ಕರೀತಾರೆ? ಜಿಂದಾ ಫಕೀರ್ ಅಂತ ಔರಂಗಜೇಬ್ನ ಕರೀತಾರೆ. ಯಾರ ಆಸ್ಥಾನದಲ್ಲಿ ಅಷ್ಟಪ್ರಧಾನರಿದ್ದರು ಅಂದರೆ ಶಿವಾಜಿಯ ಆಸ್ಥಾನದಲ್ಲಿ. ಹೈದರ್ ಅಲಿಯನ್ನು ಸೋಲಿಸಿದ ಪೇಶ್ವೆಯರು 1ನೇ ಮಾಧವರಾವ್. ಪುರಂದರದಾಸರ ಪೂರ್ವಾಶ್ರಮದ ಹೆಸರೇನು ಅಂದರೆ ಸೀನಪ್ಪ ನಾಯಕ. ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ. ಅವರ ಕೃತಿಗಳು ಮೋಹನ ತರಂಗಿಣಿ, ನಳಚರಿತ್ರೆ, ರಾಮದಾನ ಚರಿತ್ರೆ, ಹರಿಭಕ್ತ ಸಾರ. ಮುದ್ರಣಾಲಯವನ್ನು ಯಾರು ರೂಪಿಸಿದ್ರು ಮೊದಲಿಗೆ ಅಂದರೆ 1455ರಲ್ಲಿ
ಗುಟೆನ್ಬರ್ಗ್ ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗುತ್ತೆ. ಯಾರು? ಗುಟೆನ್ಬರ್ಗ್ ಅಂತ. ಪುನರುಜ್ಜೀವನದ ತವರು ಯಾವುದು ಅಂದರೆ ಇಟಲಿ. ಇನ್ನು ಪುನರುಜ್ಜೀವನದ ಜನಕ ಪೆಟ್ರಾರ್ಕ್. ಬಕೋಶಿಯ ಬರೆದ ಕೃತಿ ಡೆಕಾಮೆರಾನ್. ಡಿವೈನ್ ಕಾಮಿಡಿ ಬರೆದಿದ್ದು ಡಾಂಟೆ. ನೋಡಿ, ಪುನರುಜ್ಜೀವನದ ಜನಕ ಪೆಟ್ರಾರ್ಕ್, ಬಕೋಶಿಯ ಬರೆದಿದ್ದು ಡೆಕಾಮೆರಾನ್, ಡಿವೈನ್ ಕಾಮಿಡಿ ಬರೆದಿದ್ದು ಡಾಂಟೆ, ಕ್ಯಾಂಟರಿ ಬರಿ ಟೇಲ್ಸ್ ಬರೆದವರು ಚಾಸರ್. ಇನ್ನು ಇಥಿಯೋಪಿಯಾ ಕೃತಿ ಬರೆದವರು ಥಾಮಸ್ ಮೋರೋ. ಇವೆಲ್ಲವೂ ತುಂಬ ಇಂಪಾರ್ಟೆಂಟ್. ಮೈಕಲ್ ಎಂಜಲೋ ಪ್ರಸಿದ್ಧ ಕೃತಿಗಳು ಯಾವುವು ಆ್ಯಂಡಮ್ ಮತ್ತು ಕೊನೆಯ ತೀರ್ಮಾನ. ಡಾವಿಂಚಿ ಚಿತ್ರಗಳು ಯಾವುವು ಅಂದರೆ ಲಾಸ್ಟ್ ಸಫರ್ ಮತ್ತು ಮೊನಾಲಿಸಾ. ಮೊನಾಲಿಸಾ ನಿಮ್ಗೆಲ್ರಿಗೂ ಗೊತ್ತಿದೆ, ಮೊನ್ನೆ ಕುಂಭಮೇಳದಲ್ಲಿ ಕಂಡ್ರಲ್ಲ, ಆ ಮೊನಾಲಿಸಾ ಅಲ್ಲ, ಇವಳು ಕೃತಿ ನೀವು ನೋಡಿರ್ತೀರ, ಇಮೇಜ್ ಇದ್ರೆ ಆಗ್ತಿದೆ ಇರಲಿ. ಬ್ರೆಜಿಲನ್ನು ಕಂಡುಹಿಡಿದವರು ಅಂದರೆ ಬ್ರೆಜಿಲನ್ನು ಪತ್ತೆ ಮಾಡಿದವರು ಕಂಡುಹಿಡಿದಾರಲ್ಲ, ಕೆಬ್ರಾಲ್. ಅಮೇರಿಕವನ್ನು ಪತ್ತೆ ಮಾಡಿದವರು ಅಂದರೆ ಯಾರಪ್ಪ ಅಂದರೆ ಅಮೇರಿಕೋ ವೆಸ್ಪುಷಿ ಆಗಿದ್ದಾರೆ. ಇನ್ನು ಸ್ಪಿರಿಟ್ ಆಫ್ ಲಾ ಬರೆದಿದ್ದು ಮಾಂಟೆಸ್ಕೋ. ಸಾಮಾಜಿಕ ಒಪ್ಪಂದ ಸೋಷಿಯಲ್ ಕಾಂಟ್ರಾಕ್ಟ್ ಬರೆದಿದ್ದು ರೂಸೋ, ತುಂಬ ಪ್ರಮುಖವಾದ ಕೃತಿ. ಫ್ರೆಂಚ್ ಕ್ರಾಂತಿ ನಡೆದಿದ್ದು 1789 ಜುಲೈ 4ರಂದು. ಇಟಲಿ ಏಕೀಕರಣಕ್ಕೆ ಕಾರಣರಾದವರು ಯಾರು ಅಂದರೆ ಮ್ಯಾಜಿನಿ, ಗ್ಯಾರಿಬಾಲ್ಡೆ ಆ್ಯಂಡ್ ಕೌಂಟ್ ಡಿ ಕೆವಾರ್. ಯಂಗ್ ಪಕ್ಷ ಕಟ್ಟಿದವನು ಮ್ಯಾಜಿನಿ. ಕೆಂಪಂಗಿ ದಳ ಯಾರದು ಅಂದರೆ ಗ್ಯಾರಿಬಾಲ್ಡೆ. ಇದು ಕೆಂಪಂಗಿ ದಳ ಅಂದರೆ ಗ್ಯಾರಿಬಾಲ್ಡೆ ಕಟ್ಟಿದ. ಅಂದರೆ ರಿಸರ್ಚಿ ಮೆಂತೋ ಪತ್ರಿಕೆಯನ್ನು ಆರಂಭಿಸಿದವರು ಕೌಂಟ್ ಡಿ ಕೆವಾರ್. ಬಿಸ್ಮಾರ್ಕ್ ಈ ಕೆಳಗಿನ ಯಾವ ನೀತಿಯನ್ನು ಅನುಸರಿಸಿದ? ರಕ್ತ ಮತ್ತು ಕಬ್ಬಿಣ ನೀತಿ. ಐ ಥಿಂಕ್ ಇವೆಲ್ಲ ನಿಮಗೆ ಓದಿರ್ತೀರಾ, ಬಟ್ ಈಗ ನೆನಪಾಗ್ತಾ ಇರುತ್ತೆ ಅನ್ಸುತ್ತೆ ಈ ಪ್ರಶ್ನೆಗಳು. ಪೋರ್ಚುಗೀಸರ ಮೊದಲ ವೈಸ್ರಾಯಿ ಯಾರು? ಅವನು ಅನುಸರಿಸಿದ ಪಾಲಿಸಿ ಯಾವುದು ಅಂದರೆ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ. ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿಗೆ ತಂದನು. ಜಹಾಂಗೀರನ ಆಸ್ಥಾನಕ್ಕೆ 1ನೇ ಜೇಮ್ಸ್ನ ರಾಯಭಾರಿಯಾಗಿ ಬಂದವನು ಯಾರು ಅಂದರೆ ಸರ್ ಥಾಮಸ್ ರೋ. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ. ಕರ್ನಾಟಕ ಯುದ್ಧ ನಡೆದಿದ್ದು ಯಾವಾಗ ಅಂದರೆ ಮೊದಲ ಕರ್ನಾಟಕ ಯುದ್ಧ ನಿಮಗೆ ಗೊತ್ತಿರಲಿ 1746ರಿಂದ 48. ಮೊದಲ ಕರ್ನಾಟಕ ಯುದ್ಧ ಯಾವ ಒಪ್ಪಂದದೊಂದಿಗೆ? ಏಕ್ಲಾ ಚೌಪಲ್ ಒಪ್ಪಂದ. ಎರಡನೇದು ಯಾವಾಗ ನಡೀತು? 1749ರಿಂದ 54, 5 ವರ್ಷಗಳ ಕಾಲ. ಮೂರನೇದು 1756ರಿಂದ 1763. ಪ್ಲಾಸಿ ಕದನ ಎಷ್ಟರಲ್ಲಿ ನಡೀತು ಅಂದರೆ 1757 ಜೂನ್ 23. ತುಂಬ ಇಂಪಾರ್ಟೆಂಟ್ ಆದದ್ದು ಪ್ಲಾಸಿ ಕದನ, ಸ್ವಲ್ಪ ನೆನಪಲ್ಲಿರಲಿ. ಬಕ್ಸರ್ ಕದನ ಎಷ್ಟರಲ್ಲಿ ನಡೀತು? 1764. ಇದು ಹೆಕ್ಟರ್ ಮಂದ್ರು ಹಾಗೂ ಮೀರ್ ಕಾಸಿಮ್ರವರ ನಡುವೆ ನಡೆಯಿತು. ಬಂಗಾಳದಲ್ಲಿ ದ್ವೀಪವರತ್ತು ತಂದಿದ್ದು ರಾಬರ್ಟ್ ಕ್ಲೈವ್. ನೆನಪಲ್ಲಿ ಇರಬೇಕಾಗುತ್ತೆ, ಯಾಕಂದರೆ ಇವನು ಕೂಡ ಇಂಪಾರ್ಟೆಂಟ್. 1ನೇ ಆಂಗ್ಲೋ ಮರಾಠ ಯುದ್ಧ ಎಷ್ಟರಲ್ಲಿ? 75ರಿಂದ 82ರಲ್ಲಿ ನಡೆಯಿತು. 1ನೇ ಆಂಗ್ಲೋ ಮರಾಠ ಯುದ್ಧ ಯಾವ ಒಪ್ಪಂದದೊಂದಿಗೆ ಅಂತವಾಯಿತು ಅಂದರೆ ಸಾಲ್ಬಾಯ್ ಒಪ್ಪಂದ. ಸಹಾಯಕ ಸೇನೆ ಪದ್ಧತಿ ಜಾರಿಗೆ ತಂದಿದ್ದು 1798ರಲ್ಲಿ ಜಾರಿಗೆ ತರಲಾಯಿತು. ಸಹಾಯಕ ಸೇನೆ ಪದ್ಧತಿಗೆ ಸಹಿ ಹಾಕಿದ ಮೊದಲಿಗ ಯಾರು ಅಂದರೆ ಹೈದರಾಬಾದ್ ನಿಜಾಮ. ಕನ್ನಡಿಗರಲ್ಲಪ್ಪ, ನೆನಪಲ್ಲಿರಲಿ. 2ನೇ ಆಂಗ್ಲೋ ಮರಾಠ ಯುದ್ಧ ಎಷ್ಟರಲ್ಲಿ ನಡೀತು? 803ರಿಂದ 805. 3ನೇ ಆಂಗ್ಲೋ ಮರಾಠ ಯುದ್ಧ 1817ರಿಂದ 1818. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂಥ ನೀತಿ 1848. ಯಾರು ತಂದಿದ್ದು? ಡಾಲೌಸಿ. ನಾಗರಿಕ ಸೇವೆಗಳನ್ನು ಜಾರಿಗೆ ತಂದವನು ಲಾರ್ಡ್ ಕಾರ್ನ್ ವಾಲಿಸ್. ನೆನಪಿರಲಿ. ಇನ್ನು ಮೊದಲ ವ್ಯವಸ್ಥಿತ ಪೊಲೀಸ್ ಇಲಾಖೆ ಜಾರಿಗೆ ತಂದವನು ಕಾರ್ನ್ ವಾಲಿಸ್. ಇದರಲ್ಲೂ ಅವನೇ. ಭಾರತದ ರೈತರು ಒಟ್ಟಿ ಸಾಲದಲ್ಲಿಯೇ ಸಾಯ್ತಾರೆ ಅಂತ ಹೇಳಿದವನು ಚಾರ್ಲ್ಸ್ ಮಟಕಾಫ್. ಸ್ನೇಹಿತರೆ, ಇದು ಮೊದಲ ಭಾಗವಾಗಿದೆ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಿದ್ದು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ತಪ್ಪದೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.